ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನು ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ವಿಧಾನ ಪರಿಷತ್ ಚುನಾವಣೆ ಮುಗಿದಿದೆ. 7ರಲ್ಲಿ 5 ಕಾಂಗ್ರೆಸ್ ಹಾಗೂ 2 ಸ್ಥಾನಗಳಲ್ಲಿ ಬಿಜೆಪಿ ಗೆದ್ದಾಗಿದೆ. ಆದರೆ ಈ ಗೆಲುವು ಕೇವಲ ಗೆಲುವಾಗಿ ಮಾತ್ರ ಉಳಿಯದೇನೆ ರಾಜ್ಯ ರಾಜಕೀಯದಲ್ಲಿ ಪ್ರತಿಪಕ್ಷಗಳಿಗೆ ಅತಿ ದೊಡ್ಡ ಮರ್ಮಾಘಾತವಾಗಿ ಮಾರ್ಪಟ್ಟಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಹುಡುಕಾಟ. ಹೌದು, ಈಗೊಂದು ಹುಡುಕಾಟ ನಡೀತಾ ಇದೆ. ಇದೊಂದು ರೀತಿಯಲ್ಲಿ ಕತ್ತಲಲ್ಲಿ ಕರಿಬೆಕ್ಕು ಹುಡುಕುವ ಥರ ಭಾಸವಾಗ್ತಾ ಇದೆ. ಇಲ್ಲಿ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಕರಿಬೆಕ್ಕುಗಳ ಕತ್ತಲಲ್ಲಿ ತಾವೇ ಆ ಕತ್ತಲಿನ ಜೊತೆಗೆ ಒಂದಾಗಿ ಹೋಗಿರೋದ್ರಿಂದಾಗಿ ಅವುಗಳ ಜಾಡು ಹಿಡಿಯುವಂಥದ್ದು ಅಷ್ಟು ಸುಲಭ ಇಲ್ಲ. ಇಲ್ಲಿ ಹಾಕಿರುವಂತಹ ವೋಟ್ಗಳು, ಕ್ರಾಸ್ ವೋಟ್ ಮಾಡಿರುವಂತಹ ಕರಿಬೆಕ್ಕುಗಳ ಹುಡುಕಾಟಕ್ಕೆ ಬಿಜೆಪಿಯಿಂದ ತಂಡಗಳನ್ನು ರಚನೆ ಮಾಡಲಾಗಿದೆ. ಅದು ಹೆಂಗೆ ಹುಡುಕ್ತಾರೆ ಗೊತ್ತಿಲ್ಲ, ಯಾಕಂದರೆ ಆಲ್ರೆಡಿ ವೋಟ್ ಅಂತೂ ಹಾಕಾಗಿದೆ. ಅಲಾಟ್ ಮಾಡಿರ್ತಕ್ಕಂತಹ 30 ವೋಟ್ಗಳಲ್ಲಿ 27 ವೋಟ್ ಒಂದು ಕಡೆ, ಇನ್ನೊಂದು ಕಡೆ 29 ವೋಟ್, ಅದರಲ್ಲಿ ಒಂದು ಹಸಿಂಧು. ಯಾರ್ದು ಹಸಿಂಧು ಆಗಿದೆ, ಯಾರು ಇಲ್ಲಿ ಕ್ರಾಸ್ ವೋಟ್ ಮಾಡಿದ್ದಾರೆ, ಅವರು ಹುಡುಕೋದು ಹೇಗೆ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಜೊತೆಗೆ JDS ಕಡೆಗೆ ಏನು ಅಲಾಟ್ ಮಾಡಿದ್ರಲ್ಲ ವೋಟ್ಗಳನ್ನು, ಅವರೆಲ್ಲರೂ JDSಗೆ ಹಾಕಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವ ಆಗಿರೋಕ್ಕೆ ಸಾಧ್ಯ ಇಲ್ಲ. JDSನಲ್ಲಿ 4 ಶಾಸಕರು ಮಾತ್ರನೇ ಕ್ರಾಸ್ ವೋಟ್ ಮಾಡಿರೋದು, ಬೇರೆಯವರು ಮಾಡಿದ್ದಾರೆ. ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಇಲ್ಲಿರುವಂಥದ್ದು. ಆಡಳಿತ ಪಕ್ಷ ಕಾಂಗ್ರೆಸ್ಗಂತೂ ಇದೊಂದು ರೀತಿಯ ಹಬ್ಬದ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಬಿಜೆಪಿ ಮತ್ತು JDS ಅವ್ರನ್ನ ಕೆಣಕೋದಿಕ್ಕೆ, ಅವ್ರನ್ನ ಕಾಡೋದಿಕ್ಕೆ, ಅವರ ಮೇಲೆ ವಾಗ್ದಾಳಿ ನಡೆಸೋದಿಕ್ಕೆ, ನಾನಾ ರೀತಿಯಲ್ಲಿ ಟೀಕಿಸೋದಿಕ್ಕೆ. ಅದರ ಬಗ್ಗೆ ಒಂದು ವಿವರವಾದಂತಹ ವರದಿ ನಿಮಗೆ ತೋರಿಸ್ತೀವಿ. ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಹೇಗೆಲ್ಲ ನಡೀತಾ ಇದೆ ಈ ಹುಡುಕಾಟ, ಯಾವೆಲ್ಲ ರೀತಿಯ ಮಾತುಗಳು ಇವತ್ತು ಬಂದಿದ್ದಾವೆ ಅನ್ನೋದನ್ನು ತೋರಿಸ್ತೀವಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಖ್ಯಾತೆ. ತಮಿಳುನಾಡು ರಾಜಕಾರಣಿಗಳಿಗೆ ಕಾವೇರಿ ಕೇವಲ ನೀರು ಮಾತ್ರ ಅಲ್ಲ, ಕಾವೇರಿ ಅವರ ಪಾಲಿಗೆ ವೋಟ್ ಕೂಡ ಆಗಿದೆ. ಕರ್ನಾಟಕ ಜನರ ಪಾಲಿಗೆ ಜೀವನದಿಯಾಗಿರುವಂತಹ ಕಾವೇರಿ ಮಾತೆ ತಮಿಳು ರಾಜಕಾರಣಿಗಳ ಪಾಲಿಗೆ ವೋಟ್ ಎಲ್ಲಿ ತಪ್ಪಿ ಹೋಗುತ್ತೋ ಎನ್ನುವ ಆತಂಕ ಹುಟ್ಟಿಸುವ ನದಿಯಾಗಿಯೇ ಪರಿಗಣಿಸಲ್ಪಟ್ಟಿದೆ. ಇಲ್ಲದೆ ಹೋಗಿದರೆ ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡು ಈ ರೀತಿಯ ಖ್ಯಾತೆಗಳನ್ನು ತೆಗಿಬೇಕಾದ ಅವಶ್ಯಕತೆ ಇರಲಿಲ್ಲ. ಆಲ್ರೆಡಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ನಲ್ಲಿ ಮುಖಭಂಗವನ್ನು ಅನುಭವಿಸಿದ್ದಾರೆ. ಹಾಗಿದ್ದರೂ ಬಿದ್ದರೂ ಮೀಸೆಗೆ ಮಣ್ಣಾಗಿಲ್ಲ ಅನ್ನುವಂಥ ರೀತಿಯ ಜಟ್ಟಿಯ ರೀತಿಯಲ್ಲಿ ತಮಿಳುನಾಡಿನವರು ಇವತ್ತು ಅಲ್ಲಿ ಅಸೆಂಬ್ಲಿಯಲ್ಲಿ ಒಂದು ರೆಸಲ್ಯೂಷನ್ ಅನ್ನು ಪಾಸ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ಸ್ವರೂಪದ ರೆಸಲ್ಯೂಷನ್ ಇದೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಏನು ಇವರ ಖ್ಯಾತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ನಡೀತಾ ಇರುವಂತಹ ಹುಡುಕಾಟ, ಯಾರು ಕ್ರಾಸ್ ವೋಟ್ ಮಾಡ್ತಂಥವ್ರು ಯಾರು? ಸುರೇಶ್ ಕುಮಾರ್ ಅವರು ಇವತ್ತು ಒಂದು ಪೋಸ್ಟನ್ನು ಮಾಡಿದರು. ಅದರಲ್ಲಿ ಅವರು ಹೇಳ್ತಾರೆ, ಅಲಾರಂ, ನಾವು ಚಿಕ್ಕದಿಂದಾಗ ಅಲಾರಂ ಹೆಂಗೆ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ. ಆ ಅಲಾರಾಮ್ನ ಹೆಂಗೆ ಬಳಕೆ ಮಾಡಿಕೊಡ್ತಾರೆ, ಅದನ್ನು ಹಾಗೆಯೇ ಅಲಾರಾಮ್ ಆದರೂ ಕೂಡ ಅದನ್ನು ಒತ್ತಿ ಮಲ್ಕೊಳ್ಳುವಂಥವ್ರು ಕೂಡ ಇರ್ತಾರೆ. ಈಗ ಬಾರಿಸಿರುವಂಥದ್ದು ಕೂಡ ಅಂಥದ್ದೇ ರಾಜಕೀಯದ ಅಲಾರಾಮ್ ಅಂತ ಹೇಳಿ ಪಕ್ಷದ ನಾಯಕತ್ವ ಈ ಅಲಾರಾಮ್ಗೆ ಎಚ್ಚೆತ್ತುಕೊಳ್ಳಲೇಬೇಕು ಅನ್ನೋದನ್ನು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಈ ಕ್ರಾಸ್ ವೋಟಿಂಗ್ ಅನ್ನುವಂಥದ್ದು ಬಹಳ ದೊಡ್ಡ ಅಲೆಗಳನ್ನು ಸೃಷ್ಟಿಸಿದೆ. ಮಾಜಿ ಸಂಸದರೊಬ್ಬರು ಪತ್ರವನ್ನು ಬರೆದು, ನೋಡಿ ನೀವು ಹಿಂದೆ ಬಹಿರಂಗವಾಗಿ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಕೆಲಸ ಮಾಡಿದಂಥವರ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದದರ ಪರಿಣಾಮ ಇವತ್ತು ಹಿಂಗಾಗ್ತಿದೆ ಅಂತ ಹೇಳ್ತಿದ್ದಾರೆ. ಇದು ಬಿಜೆಪಿಯ ಪಾಲಿಗೆ 2ಕ್ಕೆ 2 ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ. ಆದರೆ ಇದು ಅಕ್ಷರಶಃ ಬಿಜೆಪಿಯ ಪಾಲಿನ ಸೋಲು ಕೂಡ ಆಗಿದೆ, ಯಾಕಂದರೆ ನಾಯಕತ್ವದ ಸೋಲಾಗಿದೆ. ಇದೇ ಕಾರಣಕ್ಕಾಗಿ ಈಗ ಹುಡುಕಾಟ ನಡೀತಾ ಇದೆ, ಯಾರಿವರು ಅಂತ ಹೇಳಿ. ಅದರ ಬಗ್ಗೆ ವರದಿ ನಿಮ್ಗೆ ತೋರಿಸಿ. ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಆಯ್ತು, ಅದನ್ನು ಬಹಿರಂಗ ಮಾಡಿ ಅದೇನು ಆ್ಯಕ್ಷನ್ ತಗೊಳ್ಳಿ. ಇಂಥ ಕದಿಮರಿಗೆ ಬಲಿ ಹಾಕಕ್ಕೆ ಸಮಯ ಇದೆ. ರಾಜಕೀಯವಾಗಿ ಅವ್ರ ಜೀವನ ಅಂತ್ಯ ಆಗ್ತೈತೆ. ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ, ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ.
ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆದ್ದಿರೋದು ಮೈತ್ರಿ ಪಕ್ಷಗಳಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿಸಿದೆ. ಬಿಜೆಪಿ, ಜೆಡಿಎಸ್ ಎರಡೂ ಪಕ್ಷಗಳಿಂದಲೂ ಕ್ರಾಸ್ ವೋಟಿಂಗ್ ಆಗಿದೆ. ಇದು ಅರಗಿಸಿಕೊಳ್ಳಲಾಗದ ತುತ್ತಾಗಿದೆ. ಡಿಕೆಶಿ ಮಾಸ್ಟರ್ ಸ್ಟ್ರೋಕ್ಗೆ ಮಿತ್ರ ಪಕ್ಷಗಳು ಅಕ್ಷರಶಃ ಬೆಚ್ಚಿ ಬಿದ್ದಿವೆ. ಕ್ರಾಸ್ ವೋಟ್ ಮಾಡಿದವರ ಪತ್ತೆಗಾಗಿ ಭಾರೀ ಕಸರತ್ತು ನಡೆಯುತ್ತಿದೆ. ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಆರ್ ಅಶೋಕ್ ಹಾಗೂ ವಿಜಯೇಂದ್ರ ದಿನವಿಡೀ ಸಭೆ ಮಾಡಿದ್ರು. ಕ್ರಾಸ್ ವೋಟಿಂಗ್ ಬಗ್ಗೆ ಶಾಸಕರಿಂದ ಮಾಹಿತಿ ಪಡೆದರು. ಆ ಸಭೆಗೂ ಮುನ್ನವೇ ಅಶೋಕ್ ಮನೆಯಲ್ಲಿ ವಿಜಯೇಂದ್ರ ಹಾಗೂ ಅಶೋಕ್ ಚರ್ಚೆ ಮಾಡಿ ಬಂದಿದ್ದರು. ಇನ್ನೊಂದು ಕಡೆ ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದ್ದ ಕುಮಾರಸ್ವಾಮಿ ಜೆಪಿ ನಗರದ ತಮ್ಮ ಮನೆಯಲ್ಲಿ ಶಾಸಕರ ಸಭೆ ಮಾಡಿದ್ರು. ಎಲ್ಲರದ್ದೂ ಒಂದೇ ಉದ್ದೇಶ, ಅದು ಕ್ರಾಸ್ ವೋಟ್ ಮಾಡಿದವರ ಪತ್ತೆ ಮಾಡೋದು. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ 6 ಶಾಸಕರಿಂದ ಕ್ರಾಸ್ ವೋಟಿಂಗ್ ಆಗಿದ್ದು, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ನಾಯಕರು ವಿಫಲರಾಗಿದ್ದಾರೆ. ಅಡ್ಡ ಮತದಾನ ಮಾಡಿದ ಶಾಸಕರ ಪತ್ತೆ ಹಚ್ಚಲು ಸತ್ಯಶೋಧನಾ ಸಮಿತಿ ರಚಿಸಿದ್ದಾರೆ. ಎಂಎಲ್ಸಿ ಸಿಟಿ ರವಿ, ಶಾಸಕ ಮಹೇಶ್ ತೆಂಗಿನಕಾಯಿ ಹಾಗೂ ಮಾಜಿ ಸಚಿವ ಎನ್ ಮಹೇಶ್ ಸಮಿತಿ ರಚನೆ ಮಾಡಲಾಗಿದೆ. ಅಡ್ಡ ಮತದಾನ ಮಾಡಿದವರ ಪತ್ತೆ ಹಚ್ಚಲು ಜೂನ್ 25ರ ಗಡುವು ನೀಡಲಾಗಿದೆ. ಸತ್ಯಾಸತ್ಯತೆ, ವಾಸ್ತವಿಕತೆ ತಿಳಿದು ಸಮಗ್ರ ವರದಿ ನೀಡುವಂತೆ ಸೂಚಿಸಲಾಗಿದೆ. ಅಸಿಂಧುಗೊಂಡ ಮತದ ಬಗ್ಗೆಯೂ ವರದಿಗೆ ಸೂಚನೆ ಕೊಡಲಾಗಿದೆ. ಈ ಸಮಿತಿ ಕೊಟ್ಟ ವರದಿ ಪರಿಶೀಲನೆ ಬಳಿಕ ಸಂಪೂರ್ಣ ವರದಿಯನ್ನ ಹೈಕಮಾಂಡ್ಗೆ ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಬಿಜೆಪಿಯಲ್ಲೇ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾನೇ ಇದ್ದಾರೆ. ವಿಜಯೇಂದ್ರ ಬಣದಿಂದ ವಿರೋಧಿ ಬಣದ ಮೇಲೆ ಅನುಮಾನ, ವಿರೋಧಿ ಬಣದಿಂದ ವಿಜಯೇಂದ್ರ ಬಣದ ಮೇಲೆ ಅನುಮಾನದ ಮಾತುಗಳು ಕೇಳುತ್ತಿವೆ. ಕೆಲ ಶಾಸಕರ ಹೆಸರುಗಳನ್ನು ತೇಲಿ ಬಿಡುವ ಮೂಲಕ ಬಣಗಳ ಬಡಿದಾಟ ಜೋರಾಗಿದೆ. ಟಿ ಬಸವರಾಜ್ ಇರ್ಬೋದು, ಚಂದ್ರು ಲಮಾಣಿ ಇರ್ಬೋದು, ಕೃಷ್ಣ ನಾಯಕ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಹೆಸರುಗಳನ್ನ ತೇಲ್ಬಿಡುವ ಮೂಲಕ ಬಿಜೆಪಿನಲ್ಲಿ ಬೆಂಕಿ ಹಚ್ಚತಕ್ಕಂತ ಕುತಂತ್ರ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ಏನಿದೆ ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದ್ರೆ ಈಗಾಗಲೇ ನಾನು ಹಿರಿಯ ಮುಖಂಡರಾಗಿರ್ತಕ್ಕಂಥ ಸಿಟಿ ರವಿ ಅವರು, ಕೊಳ್ಳೇಗಾಲದ ಮಾಜಿ ಸಚಿವರು ಮಹೇಶ್ ಅವರು ಮತ್ತೆ ಮಹೇಶ್ ತೆಂಗಿನಕಾಯಿ 3 ಜನದ ತಂಡ ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳ, ಸೆರಗಲ್ಲಿ ಕೆಂಡ ಕಟ್ಕೊಂಡ್ರೆ ಎಷ್ಟೊತ್ತಿರ್ತತೆ? ಸುಡೋವರೆಗೂ ಇರ್ತದೆ ಅಷ್ಟೇ. ಸುಟ್ಟ ಮೇಲೆ ಕೆಂಡ ಆಚೆ ಬಂದೇ ಬರ್ತದೆ. ಇದು ದುಡ್ಡು ತಗೊಂಡಿರೋದು, ಪಕ್ಕಾ ದುಡ್ಡು ತಗೊಂಡು ವೋಟ್ ಹಾಕಿರೋಂಥ ಸ್ಕೀಮ್ ಇದು. ಕ್ರಾಸ್ ವೋಟಿಂಗ್ ಅಂತ ಕೆಲವರ ಹೆಸರು ಕೇಳಿಬರುತ್ತಿರುವ ಹಿನ್ನೆಲೆಯಲ್ಲಿ ನಾಯಕರನ್ನು ಭೇಟಿಯಾಗಿ ಮನವರಿಕೆ ಮಾಡಿಕೊಡುವ ಕೆಲಸವನ್ನೂ ಕೆಲ ಶಾಸಕರು ಮಾಡುತ್ತಿದ್ದಾರೆ. ವಿಜಯೇಂದ್ರ, ಅಶೋಕ್ ಭೇಟಿಯಾದ ಬೈರತಿ ಬಸವರಾಜು, ಚಂದ್ರು ಲಮಾಣಿ, ಕೃಷ್ಣ ನಾಯಕ್ ನಾವು ಯಾರೂ ಕ್ರಾಸ್ ವೋಟ್ ಮಾಡಿಲ್ಲ ಎಂದು ಹೇಳಿದ್ದಾರೆ. ಪಕ್ಷಕ್ಕೆ ದ್ರೋಹ ಮಾಡಿದಂಥ ಕೆಲಸ, ಒಬ್ಬ ಪಕ್ಷ ಅಂದರೆ ಒಂದು ತಾಯಿ ಥರ ಸಮಾನ. ಆ ತಾಯಿಗೆ ನಾವು ಎಲ್ಲೋ ಒಂದು ಕಡೆ ದ್ರೋಹ ಮಾಡ್ದಂಗೆ. ಸೊ ಅಂಥವ್ರು ಯಾರೇ ಮಾಡಿದ್ರು ಕೂಡ ಅದು ಖಂಡಿತವಾಗಿ ನಾನು ಕೂಡ ಅವ್ರನ್ನ ಕ್ಷಮಿಸಲ್ಲ. ಯಾಕಂದರೆ ಅದು ಅಕ್ಷಮ ಅಪರಾಧ. ಪರಿಷತ್ತಿನ ಚುನಾವಣೆಯಲ್ಲಿ ಏನು ಈ ಗೊಂದಲಗಳು ಮಾಧ್ಯಮದಲ್ಲಿ ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಿಲ್ಲದೇ ನಮ್ಮ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಪಟ್ಟಿಯನ್ನು ಕೊಡೋಕ್ಕಿಂತ ಮುಂಚೆನೇ ದಯವಿಟ್ಟು ಅದನ್ನು ಹರಿದಿಡಬೇಡಿ. ಕೃಷ್ಣ ನಾಯಕ್ ಮತ್ತು ಚಂದ್ರ ಲಮಾಣಿ ಅವರು ಅವರಿಗೆ ವೋಟ್ ಮಾಡಲಿಕ್ಕೇನೆ ಆ ಪಟ್ಟಿಯಲ್ಲಿ ನಾವಿಲ್ಲ, ಮತ್ತು ನಮಗೆ ND ಅಭ್ಯರ್ಥಿಗೆ ವೋಟ್ ಮಾಡಲಿಕ್ಕೆ ಪಟ್ಟಿಯಲ್ಲಿ ಸೇರಿಸಿದ್ರು. ಹಾಗಾಗಿ ಈ ರೀತಿಯ ತಪ್ಪು ಸಂದೇಶಗಳು ಹೋಗಬಾರ್ದಂತ. ಇನ್ನು ನಿನ್ನೆ ಮತದಾನಕ್ಕೆ ಲೇಟಾಗಿ ಬಂದಿದ್ದವರು ಬೇಲೂರು ಶಾಸಕ HK ಸುರೇಶ್. ಕ್ರಾಸ್ ವೋಟ್ ಮಾಡಿದ್ರಾ ಎಂಬ ಚರ್ಚೆಗಳು ಶುರುವಾಗಿದ್ವು. ಈ ಬೆನ್ನಲ್ಲೇ ವಿಜಯೇಂದ್ರಗೆ ಪತ್ರ ಬರೆದಿರುವ ಸುರೇಶ್ ಯಾವುದೇ ಕ್ರಾಸ್ ವೋಟ್ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಭಾರತೀಯ ಜನತಾ ಪಕ್ಷ ಅಂದರೆ ಒಂದು ಶಿಸ್ತಿನ ಪಕ್ಷ. ಆ ಪಕ್ಷದಲ್ಲಿ ಈ ಥರದ್ದು ಯಾರೇ ಮಾಡಿದರೂ ಸಹ ಗಲ್ಲಿಗೆ ಏರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ನಾನು ಆತ್ಮಸ್ಥೈರ್ಯದಿಂದ ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ತಪ್ಪು ಮಾಡಿಲ್ಲ, ಮಾಡೋದೂ ಇಲ್ಲ. ನನ್ನ ಜೀವ ಇರೋವರೆಗೂ ಪಕ್ಷಕ್ಕೆ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಇರ್ತಕ್ಕಂಥವ್ನು ನಾನು. ಹಾಗಾಗಿ ಮುಖ್ಯಮಂತ್ರಿಗಳು ಒಂದಿಷ್ಟು ಅನುದಾನವನ್ನು ಕೇಳಲಿಕ್ಕೆ ಇನ್ನೊಂದು ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು 224 ಜನನೂ ನೋಡ್ತಾರೆ. ಆದರೆ ನಮಗೊಂದಿಷ್ಟು ಅವರು ಮುಖ್ಯಮಂತ್ರಿ ಆಗಲಿ ಅಂತಕ್ಕಂಥದ್ದನ್ನ ಸದನದಲ್ಲಿ ವ್ಯಕ್ತಪಡಿಸಿದ್ದೀವಿ. ಭಾವಿ ಮುಖ್ಯಮಂತ್ರಿಗಳು ಅಂತಕ್ಕಂಥ ವ್ಯಕ್ತಪಡಿಸಿದ್ದೀವಿ. ಅದಕ್ಕೋಸ್ಕರ ಈ ರೀತಿಯ ಅಪವಾದನೆಯನ್ನು ಮಾಡ್ತಕ್ಕಂಥದ್ದು, ಈ ರೀತಿಯ ಅವಮಾನವನ್ನು ಮಾಡ್ತಕ್ಕಂಥದ್ದು ಇದು ಅಲ್ಲ ಸಲ್ಲದು. ವಿಜಯೇಂದ್ರ, ಅಶೋಕ್ ಸ್ಥಾನಗಳಿಗೆ ಕುತ್ತು. ಜೂನ್ 23ಕ್ಕೆ ದೆಹಲಿಗೆ ಬರುವಂತೆ ಬುಲಾವ್. ಕ್ರಾಸ್ ಮಾಡಿದವರ ವಿವರದೊಂದಿಗೆ ದೆಹಲಿಗೆ. ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರಿಗೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಬುಲಾವ್ ನೀಡಿದ್ದಾರೆ.
ಜೂನ್ 23ಕ್ಕೆ ದೆಹಲಿಗೆ ಬರುವಂತೆ ವಿಜಯೇಂದ್ರ ಮತ್ತು ಅಶೋಕ್ಗೆ ಬುಲಾವ್ ಕೊಟ್ಟಿದ್ದಾರೆ. ಈ ಕ್ರಾಸ್ ವೋಟಿಂಗ್ ನಿಜಕ್ಕೂ ವಿಜಯೇಂದ್ರ ಹಾಗೂ ಅಶೋಕ್ ಸ್ಥಾನಗಳಿಗೆ ಕುತ್ತು ತರುವುದರಲ್ಲಿ ಸಂಶಯವೇ ಇಲ್ಲ. ಹೀಗಾಗಿ ಇಬ್ಬರೂ ಕೂಡ ಗರಂ ಆಗಿದ್ದಾರೆ. ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ, ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಅಯ್ಯೋ ಬಿಡ್ರಿ, ಭಾಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದ್ದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಮುಗುರಿಸಿ ಬೀಳ್ತಾರೆ. ಇದ್ರ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೇನು ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹೇಗೆ ಬಗ್ಗಿಸ್ಬೇಕು ಬಗ್ಗಿಸ್ತೇವೆ. ಇದೊಂದು ಚುನಾವಣೆಯಿಂದ ಎಲ್ಲವೂ ಕೂಡ ಮುಗಿದೋಗಿಲ್ಲ. ನನ್ನ ಹಣೆ ಬರದಲ್ಲಿ ಬರೆದಿದ್ದನ್ನು ಯಾರೂ ಕೂಡ ತಪ್ಸೋಕ್ಕಾಗೋದಿಲ್ಲ. ಇನ್ನೊಬ್ಬರು ಹಣೆ ಬರದಲ್ಲಿ ಬರೆದಿದ್ದು ನಾನು ಕೂಡ ತಪ್ಸೋಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಯಿಂದ ವಿಚಲಿತವಾಗಿ ಓಡೋಗ್ತಕ್ಕಂಥ ವಿಜಯೇಂದ್ರ ನಾನಲ್ಲ. ನಮಗೆ ಮೋಸ ಮಾಡ್ತಾರೆ ಅನ್ನೋ ಸುಳುವೂ ಇರಲಿಲ್ಲ, ಒಂದು ಸಣ್ಣ ಸುಳುವೂ ಇಲ್ಲ. ಮೋಸ ಮಾಡಿದ್ದಾರೆ ಈಗ. ಅದರಿಂದ ಇದೊಂದು ರೀತಿ ನಮಗೆ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಗಿದೆ. ಇದು ಆಟೋಮೆಟಿಕ್ ಆಗಿ ಬಂದೇ ಬರ್ತದೆ, ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ಇವರು ಪಾರ್ಟಿಗೆ ದ್ರೋಹ ಬಗ್ದಿದ್ದಾರಲ್ಲ, ಈ ದ್ರೋಹನ ಜನನ ಮೆಚ್ಚಲ್ಲ, ಮುಚ್ಚಿಡಕ್ಕೂ ಸಾಧ್ಯ ಇರಲಿಲ್ಲ. ಒಂದಲ್ಲ ಒಂದಿನ ಆಚೆ ಬಂದೇ ಬರ್ತದೆ. ಅದು ಅವ್ರಿಗೆ ಕಾಯ್ಬೇಕಷ್ಟೇ. ನಾವು ದುಡ್ಡು ತಗೊಂಡಿದ್ದಾರೆ, ಅಕ್ರಮ ಮಾಡಿದ್ದಾರೆ, ಅವ್ರನ್ನ ಬಲಿ ಹಾಕಬೇಕು, ಅವ್ರು ಸರಿಯಾದಂಥ ಶಿಕ್ಷೆ ಕೊಡಬೇಕು. ಇಂಥ ಕಳ್ಳರಿಗೆ, ಇಂಥ ಖದೀಮರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಅದು ಹಾಗೆ ಆಗುತ್ತೆ. ಈ ಥರ ದ್ರೋಹ ಬಗಿತಾರಲ್ಲ ಪಾರ್ಟಿಗೆ, ಇವರು ನಿಜಕ್ಕೂ ಖದೀಮ್ರೆ. ಖದೀಮ್ರು ಇವ್ರನ್ನ ಸಾಮಾನ್ಯ ಅಂತ ನಾವು ತಿಳ್ಕೊಳಕ್ಕಲ್ಲ, ದೊಡ್ಡ ಖದೀಮ್ರು ಇದ್ದಾರೆ. ಇಂಥ ಖದೀಮ್ರಿಗೆ ಬಲಿ ಹಾಕಕ್ಕೆ ಸಮಯ ಇದೆ. ಇನ್ನು ಜೀವನದಲ್ಲೇ ಅವ್ರ ಪಾಠ ಕಲಿಬೇಕು. ಇನ್ನು ಜೀವನದಲ್ಲೇ ಅವರು ಎಲೆಕ್ಷನ್ ನಿಲ್ಲಬಾರ್ದು. ಇನ್ನು ಜೀವನದಲ್ಲಿ ಅವ್ರಿಗೆ ಟಿಕೆಟ್ ಸಿಗಬಾರ್ದು. ಅವ್ರ ಜೀವನದಲ್ಲಿ ಗೆಲ್ಲಬಾರ್ದು. ಅವ್ರ ಜೀವನ ಅಂತ್ಯ ಅಂದರೆ ರಾಜಕೀಯವಾಗಿ ಅವ್ರ ಜೀವನ ಅಂತ್ಯ ಆಗ್ತೈತೆ. ಆ ರೀತಿ ಕೆಲಸವನ್ನ ನಾವು ಮಾಡ್ತೀವಿ. ಈ ಮಧ್ಯೆ ಅಡ್ಡ ಮತದಾನ ಮಾಡಿದ ಬಿಜೆಪಿ ಶಾಸಕರ ವಿರುದ್ಧ ಕ್ರಮಕ್ಕೆ ಪಕ್ಷದೊಳಗಿಂದಲೇ ಒತ್ತಾಯಗಳು ಕೇಳಿಬರುತ್ತಿವೆ. ವಿಜಯೇಂದ್ರಗೆ ಪತ್ರ ಬರೆದಿರುವ ಮಾಜಿ ಸಂಸದ ಭಗವಂತ್ ಖೂಬಾ ಕ್ರಾಸ್ ವೋಟಿಂಗ್ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಹಾಗೆ ಪಕ್ಷಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆ ಅನ್ನೋದನ್ನು ನಾಯಕರು ಮನವರಿಕೆ ಮಾಡಿಕೊಡುವ ಕೆಲಸ ಮಾಡಿದ್ದಾರೆ. ರಾಜಕೀಯ ಪಕ್ಷವಾಗಿ ಇದೊಂದು ಎಚ್ಚರಿಕೆ ಗಂಟೆ. ಇದರ ಹಿನ್ನೆಲೆಯಲ್ಲಿ ನಾವು ಎಲ್ಲಿ ಎಡವಿದ್ದೀವಿ, ಯಾವುದನ್ನ ಸರಿ ಮಾಡ್ಕೋಬೇಕು, ಅದನ್ನು ಒಂದು ಪ್ರಮುಖ ಪ್ರತಿಪಕ್ಷವಾಗಿ ನಾವು ಇವತ್ತು ಅವಲೋಕನ ಮಾಡಿಕೊಳ್ಳೇಬೇಕು. ನಮಗೆ ನಮ್ಮ ಪಕ್ಷಕ್ಕಿರುವ ಆ ಸಂಬಂಧ ಇದೆಯಲ್ಲ, ಆ ತಾಯಿ ಮಗುವಿನ ಸಂಬಂಧ, ಅದನ್ನು ಯಾವತ್ತೂ ಕೂಡ ನಾವು ಕಡೆಗಾಣಿಸ್ಬಾರ್ದು. ಅದು ಕಡೆಗಾಣಿಸಿದ್ರೆ ಪ್ರಾಯಶಃ ಆ ವ್ಯಕ್ತಿದು ಬೆಳವಣಿಗೆ ಅಲ್ಲಿಗೆ ಇತಿಶ್ರೇ ಆಡುತ್ತೆ. ಇನ್ನೊಂದು ಕಡೆ ಡಿಕೆ ಶಿವಕುಮಾರ್ ಚದುರಂಗದಾಟದಲ್ಲಿ ಸೋತಿರುವ ಜೆಡಿಎಸ್ ಕೂಡ ಸೋಲಿನಿಂದ ಆಚೆ ಬಂದಿಲ್ಲ. ಜೆಡಿಎಸ್ ಶಾಸಕರಿಂದ ಅಡ್ಡ ಮತದಾನ ಆದ ಕಾರಣಕ್ಕೆ ಬೆಂಗಳೂರಿನ ತಮ್ಮ ನಿವಾಸದಲ್ಲೇ ತುರ್ತು ಸಭೆ ಮಾಡಿದ್ರು ಕುಮಾರಸ್ವಾಮಿ. ಯಾರೆಲ್ಲ ಕ್ರಾಸ್ ವೋಟ್ ಮಾಡಿದ್ದಾರೆ ಎಂಬುದರ ಪತ್ತೆ ಹಚ್ಚುವ ಕೆಲಸ ಮಾಡಿದ್ರು. ಕುಮಾರಸ್ವಾಮಿ ಜೊತೆಗಿನ ಸಭೆಗೆ 14 ಶಾಸಕರು ಮಾತ್ರ ಭಾಗಿಯಾಗಿದ್ದರು. ಶಾಸಕರಾದ ಎಚ್.ಡಿ. ರೇವಣ್ಣ, ಜಿ.ಟಿ. ದೇವೇಗೌಡ ಗೈರಾಗಿದ್ದರು. ಇದಕ್ಕೂ ಮುನ್ನ ದೇವೇಗೌಡರನ್ನ ಭೇಟಿ ಮಾಡಿದ್ದ ಕುಮಾರಸ್ವಾಮಿ ನಿನ್ನೆಯ ಚುನಾವಣೆ ಕ್ರಾಸ್ ವೋಟಿಂಗ್ ವಿಚಾರವನ್ನೆಲ್ಲ ತಿಳಿಸಿದ್ದರು. ನಮ್ಮವರೇ ನಮಗೆ ಮೋಸ ಮಾಡಿದ್ರು, ನಮ್ಮ ಹೋರಾಟ ಇನ್ನೂ ಶುರುವಾಗುತ್ತೆ ನೋಡಿ ಎಂಬ ಸಂದೇಶ ನೀಡಿದ್ರು. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ಒಂದು ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ಈ ಫಲಿತಾಂಶದಿಂದ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆಯೂ ನಾವೇನು ತರಲಿಕ್ಕೇನಾಗೋದಿಲ್ಲ. ನಮಗೆ ನಿಜವಾದ ಒಂದು ಅಖಾಡ ಇರತಕ್ಕಂಥದ್ದು 28ರ ಚುನಾವಣೆ. ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ನಾನು ಯಾರಿಗೂ ಹೊಸಬ್ರು ಬರ್ತಾರೆ. ಅದೇ ಜನ್ಜಿ ಅಂತ ಈಗ ಹೊಸದಾಗಿ ಶುರುವಾಗಿದೆಯಲ್ಲ, ಬಹಳ ಜನ ಬರ್ತಾರೆ. ಅವ್ರ ಹೆಸರು ಎತ್ತಲೇಬೇಡಿ ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ಇನ್ನು ಮುಂದಕ್ಕೆ ನನ್ನ ಹೋರಾಟ ಪ್ರಾರಂಭ ಆಗುತ್ತೆ. ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ನನಗೆ. ಈ ಮಧ್ಯೆ ನಿನ್ನೆಯ ಸೋಲಿನ ಬಗ್ಗೆ ಗೋವಿಂದರಾಜು ನೋವಿನ ಮಾತನ್ನಾಡಿದರು.
ಆದರೆ ಶಾಸಕರು ಮಾತ್ರ ನಾನು ಕ್ರಾಸ್ ಮಾಡಿಲ್ಲ ಅಂತಾನೇ ಹೇಳ್ತಿದ್ದಾರೆ. ಕಾಂಗ್ರೆಸ್ಸಲ್ಲಿ ನಮ್ಮಲ್ಲಿ ಇದ್ದವರೇ ಭಾಳ ಸುಮಾರು ಜನ ಅಲ್ಲಿರೋದ್ರಿಂದ ನಮಗೊಂದು 2 ಮತ ಬರ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆದರೂ ಸಹ ನಮಗೆ ನಿನ್ನೆಯಿಂದ ಭಾಳ ನೋವಾಗಿದೆ. ನೋವಾಗಿರೋದು ನಾನು ಸೋತಿದ್ದಕ್ಕಲ್ಲ, ನಮ್ಮ ಪಕ್ಷದಲ್ಲಿ ಏನೋ ಒಂದು 4-5 ಮತ ನಮಗೆ ಬಂದಿಲ್ಲ. ಅದ್ರ ಬಗ್ಗೆ ಒಂದು ಸಾರಿ ಎಲ್ಲರೂ ಸೇರಿ ಆತ್ಮಾವಲೋಕನ ಮಾಡಿಕೊಳ್ಳೋ ಅವಶ್ಯಕತೆ ಇದೆ. ಈಗ ಈ 18 ಜನಕ್ಕೂ ಅನ್ವಯಿಸುತ್ತೆ ಅದು ಪ್ರಶ್ನೆ. ಇದು ಇರಲಿ, ಅದೇನು ತೀರ್ಮಾನ ತಗೊಳ್ಳಿ. 4 ಜನ ನನಗೆ ಗೊತ್ತಾಗಿದೆ ಯಾರು ಅಂತ, ಕ್ಲಾಸ್ ವೋಟ್ ಮಾಡಿದ್ದು ಯಾರು ಅಂತ. ಆಯ್ತು, ಅದನ್ನು ಬಹಿರಂಗ ಮಾಡಿ ಅದೇನು ಆ್ಯಕ್ಷನ್ ತಗೊಳ್ಳಿ. ಇವತ್ತು ಮೀಟಿಂಗ್ ಇದೆ, ಮೀಟಿಂಗ್ ಹೋಗ್ತಾ ಆಯ್ತಪ್ಪ, ಹೌದು. ಈಗ ಏನು ಆ್ಯಕ್ಷನ್ ತಗೋಬೇಕು ತಗೊಳ್ಳಿ, ತಪ್ಪೇನಿಲ್ಲ. ಅಲ್ಲ ನೀವು ಮಾಡಿದ್ದೀರಾ ಸರ್? ಈಗ ನೋಡಪ್ಪ, ಈಗ ಅಲ್ಲ ಪಕ್ಷನಿಷ್ಠೆನ ಎರಡೂ ವಿಷಯ ನಾನು ಹೇಳ್ತಾ ಇದ್ದೀನಿ ನೇರವಾಗಿ. ಹಾಗಾಗಿ ಈಗ ಯಾರು ಏನು ಅಂತ ವಿಷಯ ಗೊತ್ತಾಗಿ ಅವ್ರು ಏನು ಆ್ಯಕ್ಷನ್ ತಗೊಳ್ಳಿ, ಸಂತೋಷ. ನಮಗೆ ನಾಚಿಕೆ ಆಗ್ತದೆ ಶಾಸಕರಾಗಿ. ಯಾವುದೇ ಮನುಷ್ಯನ ನಂಬಿಕೆ ಕುತ್ತಿಗೆ ಕುಯ್ಬಾರ್ದು. ಕಮಾಂಡ್ ನಂಬಿಸಿದ್ರು ಇವರೆಲ್ಲ, ಇಲ್ಲ ನಾವು ಓಟ್ ಹಾಕ್ತೀವಿ 100% ಅಂತೇಳಿ ಈ ಥರ ಕುತ್ತಿಗೆ ಕುಯ್ಯೋ ಕೆಲಸ ಮಾಡೋದು ಶೋಭೆ ತರ್ತಕ್ಕಂಥಲ್ಲ. ಯಾರಾದರೂ ನಮ್ಮ ಶಾಸಕರಿಗೆ ಘನತೆ ಗೌರವ ಇದ್ದರೆ ಅದನ್ನು ಮಾಡಬಾರ್ದಾಗಿತ್ತು. ಮಾಡಿದರೆ ಆ ನೋವನ್ನು ಅವರೇ ಉಣ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಯಾರ ಮೂರ್ಖರು ಕುತ್ತಿಗೆ ಕುಯ್ಯೋ ಕೆಲಸ ಮಾಡಿರೋದು ನಾನು ನಿಜವಾಗಿಯೂ ಖಂಡಿಸ್ತೇನೆ. ಈಗ ನಮ್ಮನ್ನೆಲ್ಲ ಪಕ್ಷ ಗುರುತಿಸಿ MLA ಮಾಡಿದಕ್ಕೆ ತಾನೇ ನಮ್ಗೆ ಅಲ್ಲಿ ಹೋಗಿ ಓಟ್ ಹಾಕೋಕ್ಕೆ ಒಂದು ಶಕ್ತಿ ಬಂದಿದ್ದು. ಅದೇ ನಮ್ಮ ಶಕ್ತಿ ಪಕ್ಷ ಕೊಡ್ದಿದ್ರೆ ನಮ್ಮನ್ನು ಯಾರು ಕೇಳ್ತಾ ಇದ್ರು? ಆ ಶಕ್ತಿ ಕೊಟ್ಟಾಗ ನಾವು ಅದನ್ನು ದುರುಪಯೋಗ ಪಡ್ಕೊಳ್ಳೋದು ಅವ್ರವ್ರ ಆತ್ಮಕ್ಕೆ ಬಿಟ್ಟಿದ್ದದು. ಅವ್ರವ್ರ ಆತ್ಮ ವಿಮರ್ಶೆ ಮಾಡ್ಕೊಳ್ಬೇಕು, ನಮ್ಮಲ್ಲೂ ಮಾಡಿದ್ದಾರೆ. ಇನ್ನು ಸಭೆಯಲ್ಲಿ ಕ್ರಾಸ್ ಮಾಡಿದವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವ ಸಲಹೆ ನೀಡಲಾಗಿದೆ. ಯಾರದನ್ನು ಮಾಡಿದರೆ ಅದು ಗೊತ್ತಾದ ತಕ್ಷಣ ಅವ್ರ ಮೇಲೆ ಪಕ್ಷದಿಂದ ಉಚ್ಚಾಟನೆ ಮಾಡೋದು, ಇಲ್ಲ ಶಿಸ್ತು ಕ್ರಮ ತಗೊಳ್ಳೋದು ಏನಾರು ಮಾಡಿ, ಇಲ್ಲದೆ ಇದ್ರೆ ಮುಂದೆ ಇದೇ ಥರ ಮಾಡ್ಕೊಂಡು ಹೋಗೋರಿಗೆ ಇದೊಂದು ಒಂದು ಒಳ್ಳೆ ಮಾರ್ಗ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ವರಿಷ್ಠರಿಗೆ ಗಮನಕ್ಕೆ ತಂದಿದ್ದೇವೆ. ಬಿಜೆಪಿ ಜೆಡಿಎಸ್ ಪಾಳೆಯದಲ್ಲಿನ ಬೆಳವಣಿಗೆಗಳನ್ನು ಸಹಜವಾಗೇ ಕಾಂಗ್ರೆಸ್ ನಾಯಕರು ಸಿಎಂ ಡಿಕೆ ಶಿವಕುಮಾರ್ ಗಮನಿಸುತ್ತಲೇ ಇದ್ದಾರೆ. ಅಸಲಿಗೆ ಕ್ರಾಸ್ ಮಾಡಿದವರು ಯಾರು ಅನ್ನೋ ಕುತೂಹಲ ಮಾತ್ರ ಇನ್ನೂ ಜೀವಂತವಾಗೇ ಇದೆ. ಬಿಜೆಪಿ ನಾಯಕರು ಹೈಕಮಾಂಡ್ಗೆ ನೀಡುವ ವರದಿ, ಜೆಡಿಎಸ್ ನಾಯಕರು ಕೈಗೊಳ್ಳುವ ನಿರ್ಧಾರಗಳಿಂದಾಗೆ ಎಲ್ಲವೂ ಬಹಿರಂಗವಾಗುವುದು ಸಾಧ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಷ್ಟಕ್ಕೂ ಇಲ್ಲಿ ನಾವು ಕ್ರಮ ಕೈಗೊಳ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ವಾಸ್ತವವಾಗಿ ಏನಾಗುತ್ತೆ ಅಂದರೆ ಒಂದಿಷ್ಟು ಜನ ಅನುಮಾನಿತರ ಪಟ್ಟಿಯನ್ನು ಮಾಡ್ಕೊಳ್ತಾರೆ. ಆ ಅನುಮಾನಿತರನ್ನ ವಿಚಾರಣೆ ಮಾಡಬಹುದೇ ಹೊರತು ಎಕ್ಸಾಕ್ಟ್ಲಿ ಇವರೇ ಹಾಕಿದ್ದಾರೆ ಅಂತ ಸಾಬೀತುಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ಯಾವ ಆ್ಯಕ್ಷನನ್ನು ತೆಗೆದುಕೊಳ್ತಾರೆ, ಯಾವ ಸ್ವರೂಪದಲ್ಲಿ ಆ್ಯಕ್ಷನನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡಬೇಕು. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಖ್ಯಾತೆ ತೆಗೆದಿದೆ ಮತ್ತೆ ತಮಿಳುನಾಡು ಮೇಕೆದಾಟಿನ ವಿಚಾರದಲ್ಲಿ. ಮೇಕೆದಾಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಖ್ಯಾತೆಗಳಿದ್ದಾವೆ ತಮಿಳುನಾಡಿನ ಕಡೆಯಿಂದ ಅನ್ನೋದನ್ನು ನೋಡ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಇಲ್ಲಿ ತಮಿಳುನಾಡು ಸರ್ಕಾರದ ನಿರ್ಣಯ, ಮೇಕೆದಾಟಿಗೆ ಅಡ್ಡಗಾಲನ್ನು ಹಾಕ್ತಾ ಇದ್ದಾರೆ. ಮೇಕೆದಾಟು ಯೋಜನೆ ವಿರುದ್ಧ ತಮಿಳುನಾಡು ವಿಧಾನಸಭೆಯಲ್ಲಿ ಇವತ್ತು ನಿರ್ಣಯವೊಂದನ್ನು ಅಲ್ಲಿನ ಸರ್ಕಾರ ಅಂಗೀಕಾರ ಮಾಡ್ಕೊಂಡಿದೆ, ಒಕ್ಕೊರಲಿನಿಂದ ಅಂಗೀಕಾರ ಮಾಡಿದೆ. ಯಾಕಂದರೆ ಆಡಳಿತ ಪಕ್ಷ, ವಿರೋಧ ಪಕ್ಷಗಳೆಲ್ಲರೂ ಕೂಡ ಆಯಾ ರಾಜ್ಯಗಳಲ್ಲಿ, ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ನೆಲ, ಜಲ, ಭಾಷೆ ವಿಚಾರಗಳು ಬಂದಾಗ ನಮ್ಮ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗುವಂತೆ ತಮಿಳುನಾಡಲ್ಲೂ ಕೂಡ ಒಂದಾಗಿದ್ದಾರೆ. ವಿಧಾನಸಭೆಯಲ್ಲಿ ಒಂದು ರೆಸಲ್ಯೂಷನ್ ಅನ್ನು ಅವರು ಪಾಸ್ ಮಾಡ್ಕೊಂಡಿದ್ದಾರೆ. ರಾಜ್ಯಪಾಲರ ಭಾಷಣದ ಬಳಿಕ ಇದೀಗ ಸಿಎಂ ವಿಜಯ್ ಅವರು ಈ ಒಂದು ನಿರ್ಣಯವನ್ನು ಇವತ್ತಲ್ಲಿ ಮಂಡನೆ ಮಾಡಿದ್ದಾರೆ, ಅದನ್ನು ಅಂಗೀಕಾರ ಮಾಡ್ಕೊಂಡಿದ್ದಾರೆ. ಮೇಕೆದಾಟು ಯೋಜನೆ ತಡೆಗೆ ಕರ್ನಾಟಕದ ವಿರುದ್ಧ ಕಾನೂನು ಹೋರಾಟ ಮಾಡ್ತೀವಿ ಅನ್ನುವಂಥದ್ದು ಅವರ ಇಚ್ಛೆ. ಅವರು ಆಲ್ರೆಡಿ ಅದನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮುಖಭಂಗ ಅನುಭವಿಸಿದ್ದಾರೆ. ಕೇಂದ್ರ ಸರ್ಕಾರದ ಮೂಲಕ ಒತ್ತಡ ಹೇರುವ ಬಗ್ಗೆ ನಿರ್ಣಯವನ್ನು ಮಂಡನೆ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಕೂಡ ಒತ್ತಡ ಹೇರುವಂಥದ್ದು ಯಾವುದೇ ಕಾರಣಕ್ಕೂ ಮೇಕೆದಾಟಿಗೆ ಅವಕಾಶವನ್ನು ಕೊಡಬಾರದು ಅಂತೇಳಿ. ಮೇಕೆದಾಟು ಅನುಷ್ಠಾನಗೊಂಡರೆ ತಮಿಳುನಾಡಿನ ಕೃಷಿ ಮತ್ತು ರೈತರ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಅಂತ ಹೇಳ್ತಿದ್ದಾರೆ. ಅದು ಯಾವ ಅರ್ಥದಲ್ಲಿ ಅನ್ನೋಂಥದ್ದನ್ನು ಅವರುಗಳು ಹೇಳಬೇಕಾಗುತ್ತೆ. ಕೇಂದ್ರ ಸರ್ಕಾರ ಯೋಜನೆಗೆ ತಾಂತ್ರಿಕ ಪರಿಸರ ಅನುಮೋದನೆಯನ್ನು ನೀಡಬಾರದು ಅನ್ನುವಂಥದ್ದು ಅವರ ನಿರ್ಣಯದ ಮೂಲಕವಾಗಿ ಕೇಂದ್ರ ಸರ್ಕಾರದ ಮೇಲೆ ಹೇರುತ್ತಿರುವ ಒತ್ತಡ. ಇನ್ನು ಕರ್ನಾಟಕ ಸರ್ಕಾರದಿಂದ ಏಕಪಕ್ಷೀಯ ನಿರ್ಧಾರ ಆಗ್ತಾ ಇದೆ ಅನ್ನುವಂಥನ್ನು ಕೂಡ ವಿಜಯ್ ಸರ್ಕಾರ ಅಂಗೀಕರಿಸಿಕೊಂಡಿರುವಂತಹ ತನ್ನ ಒಂದು ನಿರ್ಣಯದಲ್ಲಿ ಹೇಳಿದೆ. ನ್ಯಾಯಾಧಿಕರಣ, ಸುಪ್ರೀಂ ಕೋರ್ಟ್ಗಳ ತೀರ್ಪು ಪಾಲನೆ ಆಗ್ತಿಲ್ಲ ಅಂತ ಹೇಳಿದೆ. ಕರ್ನಾಟಕ ಕೇಳ್ತಾ ಇರೋದು ಕೂಡ ಅದನ್ನೇ, ಸುಪ್ರೀಂ ಕೋರ್ಟ್ನ ತೀರ್ಪು ಪಾಲನೆ ಆಗಬೇಕು ಅಂತ ಹೇಳಿ. ತಮಿಳುನಾಡಿಗೆ ನಾವು ಕೊಡುವಂತಹ ನೀರಿನ ಪಾಲನೆ ಕೊಡ್ತಾ ಇದ್ವಿ, ಆದರೆ ನಮಗೆ ಆಗಬೇಕಾಗಿರುವಂಥ ಏನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪಾಲನೆ ಆಗಬೇಕು, ಕೇಂದ್ರ ಸರ್ಕಾರ ಅನುಮತಿಯನ್ನು ಕೊಡಬೇಕು. ಕಾವೇರಿ ನೀರು ಈಗಾಗಲೇ ಹಂಚಿಕೆಯಾಗಿರುವ ಕಾರಣಕ್ಕೆ ಹೊಸ ಯೋಜನೆಗೆ ಅವಕಾಶವಿಲ್ಲ ಅಂತ ಹೇಳ್ತಿದ್ದಾರೆ. ನಾವು
ತಮಿಳುನಾಡಿಗೆ ಯಾವುದೇ ರೀತಿಯಲ್ಲೂ ಕೂಡ ನೀರಿನ ವಿಚಾರದಲ್ಲಿ ಮೋಸ ಮಾಡೋದಿಲ್ಲ. ಅವ್ರಿಗೆ ಸಿಗಬೇಕಾಗಿರೋ ಅವರ ಹಕ್ಕಿನ ನೀರನ್ನು ಅವ್ರಿಗೆ ಕೊಡ್ತೀವಿ, ಆದರೆ ನಮಗೆ ಉಳಿಕೆ ನೀರನ್ನು ನಾವು ಉಳಿಸ್ಕೊಳ್ತೀವಿ, ಬಳಸ್ಕೊಳ್ತೀವಿ. ದಕ್ಷಿಣ ರಾಜ್ಯಗಳ ಹಿತಾಸಕ್ತಿಯಿಂದ ಒಪ್ಪಿಗೆಯನ್ನು ಪಡಿಬೇಕು ಅಂತ ಹೇಳಿ ತಮಿಳುನಾಡು ವಿಧಾನಸಭೆಯಲ್ಲಿ ಕೈಗೊಂಡಿರುವಂತಹ ನಿರ್ಣಯದಲ್ಲಿ ಅಂಗೀಕಾರ ಮಾಡಿಕೊಳ್ಳಲಾಗಿದೆ. ಸಿಎಂ ವಿಜಯ್ ನಿರ್ಣಯಕ್ಕೆ ಕಾಂಗ್ರೆಸ್, ವಿಸಿಕೆ ಪಕ್ಷಗಳು ಕೂಡ ಅಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾವೆ. ಅಲ್ಲಿಯ ಪಕ್ಷಗಳು, ಅಲ್ಲಿಯ ರಾಜಕಾರಣಿಗಳು ಬೆಂಬಲವನ್ನು ಕೊಟ್ಟಿದ್ದಾರೆ. ಮೇಕೆದಾಟು ಯೋಜನೆ ವಿರುದ್ಧ ನಿರ್ಣಯ ಸರ್ವಾನುಮತದಿಂದ ಅಂಗೀಕಾರಗೊಂಡಿದೆ, ತಮಿಳುನಾಡಿನಲ್ಲಿ ಅಂಗೀಕಾರಗೊಂಡಿದೆ. ಈ ವಿಚಾರದಲ್ಲಿ ರಾಜ್ಯದಲ್ಲೂ ಕೂಡ ರಾಜಕೀಯದ ಸಮರ ನಡೀತಾ ಇದೆ. ಪ್ರತಿಪಕ್ಷ ನಾಯಕರು ಏನು ಹೇಳಿದ್ದಾರೆ, ಗೃಹ ಸಚಿವರು ಏನು ಹೇಳಿದ್ದಾರೆ ಅಂತ ತೋರಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರು ಆಡ್ತಾ ಇರೋದು ಇದನ್ನೊಂದು ನಾಟಕ. ಕರ್ನಾಟಕ ಜನತೆಗೆ ಒಂದು ಹೇಳೋದು, ಅಲ್ಲೋಗಿ ತಮಿಳುನಾಡಿಗೆ ಬೆಂಬಲ ಮಾಡೋದು. ಇದು ಡಬಲ್ ಸ್ಟ್ಯಾಂಡರ್ಡ್, ಇವ್ರದ್ದು ಡಬಲ್ ಸ್ಟ್ಯಾಂಡರ್ಡ್. ಇದು ಎರಡು ನಾಲಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ಎರಡು ನಾಲಿಗೆ, ಅಲ್ಲೊಂದು ನಾಲಿಗೆ, ಇಲ್ಲೊಂದು ನಾಲಿಗೆ. ಅದರಿಂದ ಇದು ಬೂಟಾಟಿಕೆ. ಈ ಸರ್ಕಾರ ಇರೋವರೆಗೂ ಮೇಕೆದಾಟು ಯೋಜನೆ ಪ್ರಾರಂಭ ಆಗದೇ ಇಲ್ಲ. ಯಾಕೆಂದ್ರೆ ಇವರು ಡಬಲ್ ಸ್ಟ್ಯಾಂಡರ್ಡ್. ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನು ಮಾಡಬೇಕು, ನಾವು ಮಾಡಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮೇರ್ಲಿ, ಈಗ ನಾವು ಅವ್ರ ಪಾಲಿನ ನೀರನ್ನು ನಾವು ಕಸ್ಕೋತಾ ಇದ್ದೀವಿ ಅಂದರೆ ಅವರು ಏನಾದರೂ ಏನು ಆಕ್ಷೇಪ ವ್ಯಕ್ತಪಡಿಸಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನು ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗಬೇಕು ಅಂತ ಮಾಡ್ತಾ ಇರೋದು. ಆ್ಯಂಡ್ ಕೋರ್ಟ್ನಲ್ಲಿ ಇದು ಕ್ಲಿಯರ್ ಆಗಿದೆ, ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನಾವು ನೋಡ್ಕೋತೀವಿ. ಇದಾಗಿತ್ತು ಇವತ್ತಿನ ಪಂಚಾಯಿತಿ. ನಮಸ್ಕಾರ.